ನಮಸ್ಕಾರಗಳು ತಿಳಿಸುತ್ತಾ, ಮೀಸೆಗಡ್ಡ ಮೂಡಿ ಬಂದರೆ ಗಂಡೆಂಬರಯ್ಯ, ಒಲೆ ಮೂಡಿ ಬಂದರೆ ಹೆಣ್ಣೆಂಬರಯ್ಯ, ನಡಿಗೆ ಸುಳಿವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಅಂದು ಶತಮಾನಗಳ ಹಿಂದೆ ನಮ್ಮ ವಚನಕಾರರು ಚಿಂತನಾಕಾರರು ಬರೆದಿರೋ ಅರ್ಥಗರ್ಭಿತವಾದ ಈ ವಚನದಲ್ಲಿ ಎಷ್ಟೊಂದು ಸಾರ ಅಡಗಿದೆ ಅಂತ ಅಂದ್ರೆ, ಈ ಸಮಾಜದಲ್ಲಿ ಈ ಭರತ ಭೂಮಿಯಲ್ಲಿ ಬದುಕಿರೋ ಚಿಂತನಕಾರರಿರ್ಬೋದು, ಬುದ್ಧಿವಂತ ಜೀವಿಗಳಿರ್ಬೋದು, ನಮ್ಮಲ್ಲಿಯೂ ನೀವೊಬ್ಬರಂತ ಸಮಾನತೆಯಲ್ಲಿ ಏಕತೆ ಮೆರೆದಿರೋ ನಮ್ಮ ಚಂದ್ರಶೇಖರ್ ಅವರು ಇವತ್ತು ಈ ವೇದಿಕೆ ಕರೆದಿರೋದು ನನ್ನ ಕಣ್ಣಿಗೆ ಯಾವ ರೀತಿ ಕಾಣ್ತಿದ್ದಾರೆ ಅಂತ ಅಂದ್ರೆ, 12ನೇ ಶತಮಾನದಲ್ಲಿ ಬಸವಣ್ಣ ಸೂರ್ಯ ಶಂಕವನಿಗೆ ಒಂದು ಸ್ಥಾನ ಕೊಟ್ಟು ಬಸವ ಕಲ್ಯಾಣದಲ್ಲಿ ಒಂದು ಹೆಮ್ಮೆಯ ಘನತೆ ಹೆಣ್ಣಿನ ಬದುಕನ್ನು ಕಟ್ಟಿಕೊಂಡಿರೋ ಹಾಗೆ ಇವತ್ತು ನನ್ನ ಕಣ್ಣಿಗೆ ಚಂದ್ರಶೇಖರ್ ಅವರು